ನಮಸ್ಕಾರ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಈಗ ಶ್ರಾವಣ ಮಾಸ ಬಂದಿತು ಅಂದರೆ ಎಲ್ಲರಿಗೂ ಒಂದು ತರಹದ ಸಂಭ್ರಮವೋ ಸಂಭ್ರಮ. ಈ ಶ್ರಾವಣ ಮಾಸ ಮನಸ್ಸಿಗೆ ಹರುಷವನ್ನು ತರುವಂಥದ್ದು, ಹಾಗೆಯೇ ದೇಹಕ್ಕೆ ಚಟುವಟಿಕೆಯನ್ನು ನೀಡುವಂಥದ್ದು ಇರುತ್ತದೆ. ಹಳ್ಳಿಯ ಕಡೆ ಹೊಲಗಳೆಲ್ಲ ಹಚ್ಚ ಹಸಿರಲ್ಲಿ ನಗುತ್ತಿರುವಂಥ ಒಂದು ನೋಟ, ಬಗೆ ಬಗೆಯ ಪೂಜೆಗಳು. ಇನ್ನು ನಾಡಿಗೆ ದೊಡ್ಡದಾಗಿರುವಂಥ ನಾಗರ ಚೌತಿ, ನಾಗರ ಪಂಚಮಿ ಎಂದು ನಾಗಪ್ಪನಿಗೆ ಹಾಲೆರೆಯುವುದು, ಗಿಡ ಮರಗಳಿಗೆ ಹಗ್ಗವನ್ನು ಬಿಗಿದು ಜೋಕಾಲಿ ಕಟ್ಟಿ ಜೀಕುವುದು, ಏರಿ ಇಳಿದು ಕೇಕೆ ಹಾಕುತ್ತಾ ಕುಣಿಯುವಂಥ ಸಂಭ್ರಮ. ಎಲ್ಲರಿಗೂ ಹುಡುಗತನ ಬಂದಿರುತ್ತದೆ. ಮನೆಗಳಲ್ಲಿ ಪೂಜೆಯ ಸಂಭ್ರಮ. ಬಾಗಿಲಿಗೆ ವಿವಿಧ ಬಣ್ಣಗಳ ತೋರಣ, ಅಂಗಳವನ್ನು ಸಾರಿಸಿ ಕೆಮ್ಮಣ್ಣಿನಿಂದ ಗೆರೆ ಎಳೆದು ವಿಧ ವಿಧ ಚಿತ್ತಾರದ ರಂಗೋಲಿಗಳ ಚಿತ್ರ, ಮನೆಯಲ್ಲಿ ದೀಪಾರತಿ, ಜಾಗಟೆ ಗಂಟೆಗಳ ನಾದ, ಮಂತ್ರಗಳ ಘೋಷ. ಒಂದೊಂದು ಹಬ್ಬಕ್ಕೆ ಪಂಚಭಕ್ಷಗಳ ಸೊಗಸಾದ ಭರ್ಜರಿ ಊಟ. ಶ್ರಾವಣ ಮಾಸದಲ್ಲಿ ಸೋಮವಾರಗಳಂದು ಶಿವಭಕ್ತರು ವಿಶೇಷ ಪೂಜೆಗಳು ಮತ್ತು ಪ್ರದೋಷ ಪೂಜೆಯನ್ನು ಮಾಡುತ್ತಾರೆ. ಮಂಗಳವಾರದಂದು ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಮಂಗಳ ಬೀಯುವ ಮಂಗಳಗೌರಿಯ ಪೂಜೆಯನ್ನು ಮಾಡುತ್ತಾರೆ. ಬುಧವಾರ ಮತ್ತು ಗುರುವಾರದಂದು ಬುಧ ಬೃಹಸ್ಪತಿಗಳ ಪೂಜೆ. ಶುಕ್ರವಾರ ಶನಿವಾರಗಳಂದು ಶ್ರೀ ಮಹಾಲಕ್ಷ್ಮಿಯ ವಿಶೇಷ ಪೂಜೆ. ಈ ಶ್ರಾವಣ ಮಾಸದ ಹುಣ್ಣಿಮೆಯಂದು ಗಂಡಸರು ಜನಿವಾರ ಹಾಕಿಕೊಳ್ಳುವ ಸಡಗರ. ಹೆಣ್ಣು ಮಕ್ಕಳು ತಮ್ಮ ಸಹೋದರರಿಗೆ ರಾಖಿಗಳನ್ನು, ರಕ್ಷಾಬಂಧನಗಳನ್ನು ಕಟ್ಟುವಂಥ ಹಬ್ಬ. ತನ್ನ ಸಹೋದರರು ತನ್ನ ರಕ್ಷಣೆಗೆ ಯಾವಾಗಲೂ ಇರುತ್ತಾರೆ ಅನ್ನುವ ಒಂದು ನಂಬಿಕೆ, ದೃಢ ವಿಶ್ವಾಸ. ಇನ್ನು ಗೋಕುಲಾಷ್ಟಮಿ, ಶ್ರೀಕೃಷ್ಣನ ಅವತಾರದ ಜನ್ಮದಿನ. ಅವನ ಪೂಜೆಯಲ್ಲಿ ಕೆಲವರು ವಿಧ ವಿಧ ತಿಂಡಿಗಳನ್ನು ತಯಾರಿಸುವಂಥ ಸಡಗರ. ಚಿಕ್ಕ ಮಕ್ಕಳಿಗೆ ಕೃಷ್ಣನ ಹಾಗೆ ಅಲಂಕಾರ ಮಾಡಿ ಮನೆಯಲ್ಲಿ ಪುಟ್ಟದಾಗಿ ಹೆಜ್ಜೆ ಇಟ್ಟು ಓಡಾಡುವಂಥ ಆ ಒಂದು ಸಂಭ್ರಮ. ಶ್ರೀಕೃಷ್ಣನೇ ಮನೆಯಲ್ಲಿ ಓಡಾಡ್ತಾ ಇದ್ದಾನೇನೋ ಅನ್ನುವಂಥ ಒಂದು ಭ್ರಮೆಯಲ್ಲಿ ಅದು ಒಂದು ಆನಂದ. ಈ ಶ್ರಾವಣ ಮಾಸದಂದು ಶುಕ್ರವಾರ ಹಾಗೂ ಶನಿವಾರಗಳಲ್ಲಿ ಚಟ್ಟಿಗೆ ಗೌರಿಯನ್ನು ಇಟ್ಟು ಪೂಜಿಸುವಂಥ ಒಂದು ಸಂಪ್ರದಾಯ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೆ. ಶುಕ್ರವಾರ ಮತ್ತು ಶನಿವಾರಗಳಂದು ಬಗೆ ಬಗೆಯ ಅಡುಗೆಗಳನ್ನು, ಭಕ್ಷ್ಯಗಳನ್ನು ಮಾಡಿ ನೈವೇದ್ಯವನ್ನು ಮಾಡುತ್ತಾರೆ. ಕೆಲವೊಂದು ಭಕ್ಷ್ಯಗಳನ್ನು ನಮ್ಮ ಮನೆಯಲ್ಲಿ ಹಿರಿಯರು ಮಾಡುವ ರೀತಿಯನ್ನು ತೋರಿಸುತ್ತಾ ಇದ್ದೇನೆ. ಈಗ 2 ಬಗೆಯ ಅವಲಕ್ಕಿಯ ಪಾಯಸವನ್ನು ಮಾಡುವುದನ್ನು ತೋರಿಸ್ತಾ ಇದ್ದೇನೆ. ಈ ಅವಲಕ್ಕಿ ಪಾಯಸಕ್ಕೆ 1/2 ಲೀಟರ್ ಹಾಲು ಮತ್ತು 2 ಹಿಡಿ ತಿಳುವಾದ ಅವಲಕ್ಕಿ, ಸಕ್ಕರೆ ಅಥವಾ ಬೆಲ್ಲ ಮತ್ತು ಗೋಡಂಬಿ, ದ್ರಾಕ್ಷಿ ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಅದರಲ್ಲಿ ಹಾಕಬಹುದು. ಮೊದಲು 1/2 ಲೀಟರ್ ಹಾಲನ್ನು ಚೆನ್ನಾಗಿ ಕಾಯಿಸಿ ಇಳಿಸಿ ಇಡಿ. ನಂತರ 2 ಹಿಡಿ ಅವಲಕ್ಕಿಯನ್ನು ಅದರಲ್ಲಿ ಹಾಕಿ ಮುಚ್ಚಿ ಇಡಬೇಕು. ಅದನ್ನು ತಿರುಗಿ ಕುದಿಸಬಾರದು. ಕುದಿಸಿದರೆ ಹಿಟ್ಟಾಗುತ್ತದೆ, ತಿನ್ನಲು ಚೆನ್ನಾಗಿ ಇರುವುದಿಲ್ಲ. 5-10 ನಿಮಿಷ ನಂತರ ಅದನ್ನು ಚೆನ್ನಾಗಿ ಕೈಯಾಡಿಸಬೇಕು. ಅದು ಸಕ್ಕರೆ ಅಥವಾ ಬೆಲ್ಲ ಕರಗುವ ರೀತಿ ಸ್ವಲ್ಪ ತಣ್ಣಗಾದರೆ ಅದಕ್ಕೆ ಬೆಲ್ಲವನ್ನು ಹಾಕಿ ಸೇರಿಸ್ತಾ ಇದ್ದೇನೆ. ನೋಡಿ, ನನಗೆ ಈ 1/2 ಲೀಟರ್ ಹಾಲಿಗೆ ಇಷ್ಟು ದೊಡ್ಡ ಕಪ್ಪಿನಿಂದ ಬೆಲ್ಲ ಬೇಕು, ಅದಕ್ಕೋಸ್ಕರ ಅಷ್ಟು ಹಾಕ್ತಾ ಇದ್ದೇನೆ. ಹಾಕಿ ಇದನ್ನು ಮುಚ್ಚಿ ಇಡಿ. ಮತ್ತು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ನಿಮಗೆ ಯಾವುದು ಬೇಕೋ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದು ನಂತರ ಅದಕ್ಕೆ ಸೇರಿಸಿ. ಮತ್ತು ಏಲಕ್ಕಿ ಪುಡಿಯನ್ನು ಕೂಡ ಇದಕ್ಕೆ ಹಾಕಿದರೆ ಒಳ್ಳೆಯ ಸುವಾಸನೆ ಮತ್ತು ಪಾಯಸವನ್ನು ತಿನ್ನಲು ಬಹಳ ರುಚಿಯಾಗಿರುತ್ತದೆ. ನೋಡಿ, ನಂತರ ನಾನು ಏಲಕ್ಕಿ ಪುಡಿಯನ್ನು ಸಕ್ಕರೆಯ ಜೊತೆ ಒಂದು ಸಾರಿ ಮಿಕ್ಸಿ ಮಾಡಿ ಇಟ್ಟುಕೊಂಡಿರ್ತೇನೆ. ಅದು ಮುಗಿಯೋವರೆಗೂ ಅದನ್ನು ಹಾಕ್ತಾ ಇರ್ತೇನೆ. ನೋಡಿ ಎಷ್ಟು ಬೇಗ ಆಗುತ್ತದೆ. 15 ನಿಮಿಷದಲ್ಲಿ ಪಾಯಸ ತಯಾರಾಗಿದೆ.
ತಿನ್ನಲು ರುಚಿ, ಮಾಡಲು ಸುಲಭ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ಈಗ ಇನ್ನೊಂದು ಥರದ ಅವಲಕ್ಕಿ ಪಾಯಸ, ದಪ್ಪ ಅವಲಕ್ಕಿಯ ಪಾಯಸ. ನೆನೆಸಿ ಒಗ್ಗರಣೆ ಹಾಕುವಂಥ ಅವಲಕ್ಕಿಯನ್ನು ತೆಗೆದುಕೊಂಡು 2 ಮುಷ್ಟಿ ಅವಲಕ್ಕಿಯನ್ನು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಇಟ್ಟುಕೊಳ್ಳಿ. ಇದನ್ನು ಮಿಕ್ಸಿಗೆ ಹಾಕಿ ತರಿಯಾಗಿ ರವೆಯಂತೆ ಮಾಡಿಕೊಳ್ಳಿ. ಸ್ವಲ್ಪ ಸಣ್ಣ ದಪ್ಪ ಇದ್ದರೂ ಪರವಾಗಿಲ್ಲ. ಈ ಅವಲಕ್ಕಿ ತರಿಯನ್ನು 4 ಟೇಬಲ್ ಸ್ಪೂನ್ ಮಾತ್ರ ತೆಗೆದುಕೊಂಡು ಈ ಅವಲಕ್ಕಿ ತರಿಯನ್ನು ಕೂಡ ಒಂದು ಬುಟ್ಟಿಯಲ್ಲಿ ತುಪ್ಪ ಹಾಕಿ ಹುರಿದುಕೊಳ್ಳಿ. ಚೆನ್ನಾಗಿ ಕೆಂಪಗೆ ಆಗುವವರೆಗೂ ಇದನ್ನು ಹುರಿಯಬೇಕು. ಇದು ಕೆಂಪಗಾದ ನಂತರ ಇದನ್ನು ಕಾಯಲಿಟ್ಟ ಹಾಲಿನಲ್ಲಿ ಇದನ್ನು ಹಾಕಿ ಅದು ಚೆನ್ನಾಗಿ ಕುದಿಯಬೇಕು. ನೋಡಿ, ಈ ಥರ ಎಲ್ಲವನ್ನು ಅದರಲ್ಲಿ ಹಾಕಿ ಕುದಿಸಿ. ಇದು ಅವಲಕ್ಕಿ ಬೇಯುವವರೆಗೂ ಕುದಿಸಿ. ಆಮೇಲೆ ಸ್ವಲ್ಪ ಮುಚ್ಚಿ ಇಡಿ. ಸಕ್ಕರೆ ಅಥವಾ ಬೆಲ್ಲ ಕರಗುವಷ್ಟು ಬಿಸಿ ಇರುವಾಗ ಇದಕ್ಕೆ ನೀವು ಸಕ್ಕರೆಯೋ ಬೆಲ್ಲವೋ ಹಾಕಿ ಚೆನ್ನಾಗಿ ಕೈಯಾಡಿಸಿ. ಮತ್ತು ಇದಕ್ಕೆ ಹುರಿದ ಗೋಡಂಬಿ, ದ್ರಾಕ್ಷಿ, ನಿಮಗೆ ಏನು ಬೇಕೋ ಡ್ರೈ ಫ್ರೂಟ್ಸ್ ಹಾಕಿ ಮೇಲೆ ಏಲಕ್ಕಿ ಪುಡಿಯನ್ನು ಉದುರಿಸಿ ಒಂದು 5 ನಿಮಿಷ ಮುಚ್ಚಿ ಇಡಿ. ಅದು ಬಿಸಿಗೆ ಚೆನ್ನಾಗಿ ಕರಗಿರುತ್ತದೆ. ಕೈಯಾಡಿಸಿ ತಿನ್ನಲು ಕೊಡಿ. ತಿಂದು ನೋಡಿ, ತುಂಬ ರುಚಿಯಾಗಿರುತ್ತದೆ. ಅವಲಕ್ಕಿ ರವೆಯನ್ನು ತುಪ್ಪದಲ್ಲಿ ಹುರಿದು ಮಾಡಿ ಇರುವುದರಿಂದ ಇದರ ರುಚಿಯೇ ವಿಶಿಷ್ಟವಾದದ್ದು. ಈಗ ಇನ್ನೊಂದು ಸಿಹಿಯಾದ ಪದಾರ್ಥವನ್ನು ಹೇಳುತ್ತೇನೆ. ಇದಕ್ಕೆ ಬಾಸುಂದಿ ಅಂತ ಕರೀತಾರೆ. ಇದು ಸಿಹಿಯಾದ ಭಕ್ಷ್ಯ. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧವಾದದ್ದು ಬಾಸುಂದಿ. ನಮ್ಮ ಹಳ್ಳಿಗಳಲ್ಲಿ ಆಗ ಪಾಕೆಟ್ ಹಾಲು ಇರಲಿಲ್ಲ. ವಿವಾಹ ಮಹೋತ್ಸವ, ಉಪನಯನ ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಹಾಲು ಜಾಸ್ತಿ ಬೇಕಾಗುತ್ತದೆ ಅಂದಾಗ ಅಲ್ಲಿಯ ಗೌಳಿಗರು ಕೊಡಗಳಲ್ಲಿ ತುಂಬಿಸಿ ಹಾಲನ್ನು ತಂದುಕೊಡುತ್ತಾ ಇದ್ದರು. ನಮ್ಮ ಮನೆಯಲ್ಲಿ ಹಿರಿಯರು ಮಾಡಿದ ರೀತಿ ಈ ಬಾಸುಂದಿ ನಿಮಗೆ ತೋರಿಸ್ತಾ ಇದ್ದೇನೆ. ನಾನು 2 ಲೀಟರ್ ಹಾಲಿನಲ್ಲಿ ಮಾತ್ರ ಮಾಡ್ತಾ ಇದ್ದೇನೆ. ಮಾಡುವ ಪರಿ ಹಿಂದಿನದು. ನಂದಿನಿ ಹಾಲು, ಕೆಂಪು ಪಾಕೆಟ್ನಲ್ಲಿ ಬರುವಂಥ ಗಟ್ಟಿ ಹಾಲನ್ನು 2 ಲೀಟರ್ ತೆಗೆದುಕೊಳ್ಳಬೇಕು. ಇದನ್ನು ಕಾಯಲು ಇಡಬೇಕು. ಉಕ್ಕು ಬರುವವರೆಗೂ ಕಾಯಿಸಬೇಕು. ಈ ಬಾಸುಂದಿಯನ್ನು ಮಾಡುವಾಗ ದಪ್ಪ ತಳ ಇರುವಂಥ ಪಾತ್ರೆ ಇರಬೇಕು. ತೆಳ್ಳಗಾದರೆ ತಳ ಹತ್ತುತ್ತದೆ. ಹಾಲು ಉಕ್ಕು ಬರುವ ಸಮಯದಲ್ಲಿ ಒಂದು ಬೆಳ್ಳಿಯ ಬಟ್ಟಲು ಹಾಗೂ ಈ ಥರ ಕಲ್ಲು ಇರುವಂಥದ್ದನ್ನು, ಒಂದು ಚಿಕ್ಕದಾಗಿದ್ದರೆ ಒಂದು 4-5 ಹಾಕಿ, ಇಲ್ಲಾದರೆ ದೊಡ್ಡದಾದರೆ ಒಂದನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಕೈಯಾಡಿಸಬೇಕು. ಈ ಹಾಲನ್ನು ಸಣ್ಣ ಉರಿಯಲ್ಲಿ ಕುದಿಸಬೇಕು. ಬೆಳ್ಳಿ ಬಟ್ಟಲು ಅಥವಾ ಕಲ್ಲು ಇದು ಯಾವುದಾದ್ರೂ ಹಾಕಿದರೆ ಹಾಲು ಉಕ್ಕಿ ಚೆಲ್ಲುವುದಿಲ್ಲ. ಬೇರೆ ಕೆಲಸ ಮಾಡ್ತಾ ಗಮನಿಸ್ತಾ ಆಗಾಗ ಕೈಯಾಡಿಸಬಹುದು. ತಳ ಹತ್ತದಂತೆ ಮಾತ್ರ ಕೈಯಾಡಿಸಲೇಬೇಕು. ಅದು ಕುದೀತಾ ಇರುತ್ತದೆ. ಮಧ್ಯೆ ಮಧ್ಯೆ ನೋಡಿಕೊಳ್ತಾ ಇರಬೇಕು. ಬಾಸುಂದಿ ಅಂದರೆ ಹಾಲಿನಲ್ಲಿಯೇ ಗಟ್ಟಿಯಾಗಬೇಕು. ಇದರ ರುಚಿಯೇ ಬೇರೆ. ಇದು ಇನ್ನೂ ಒಂದು ಥರ ಇದೆ, ಖೋವೆ ಹಾಕಿ ಮಾಡೋದು. ಅದನ್ನು ತೋರಿಸ್ತಾ ಇದ್ದೇನೆ. ಆದರೆ ನೀವು ಇದರ ರುಚಿ ಅದರ ರುಚಿ ಎರಡೂ ಅರಿಯಬೇಕಾದರೆ ಎರಡೂ ಒಂದೊಂದು ಸಾರಿ ಮಾಡಿ ನೀವು ಅದರ ರುಚಿಯನ್ನು ತಿಳಿಯಬೇಕು. ಇದನ್ನು ಮಾಡುವುದಾದರೆ ಶುಭ್ರವಾಗಿ ಸ್ನಾನ ಮಾಡಿದರೆ ಸಾಕು. ಮಡಿಯಲ್ಲಿಯೇ ಮಾಡಬೇಕು ಅಂತ ಏನಿಲ್ಲ. ಬರೀ ಹಾಲಿನಲ್ಲಿ ಮಾಡುವುದಿದೆ. ಸಕ್ಕರೆ, ಡ್ರೈ ಫ್ರೂಟ್ಸ್ ಹಾಕ್ಬೋದಷ್ಟೇ. ಇದು ತುಂಬ ಶ್ರೇಷ್ಠ. ಈ ರೀತಿ ಹಾಲಿನಲ್ಲಿಯೇ ಮಾಡಬೇಕಾದರೆ ಬೆಳಗ್ಗೆಯೇ ಇದನ್ನು ಹಾಲು ಕಾಯಲಿಟ್ಟು ಇದರಲ್ಲಿ ಕಲ್ಲು ಅಥವಾ ಬೆಳ್ಳಿ ಬಟ್ಟಲನ್ನು ಹಾಕಿ ಕುದಿಯೋಕೆ ಇಟ್ಟು ನಾವು ಬೇರೆ ಕೆಲಸಗಳನ್ನು ಕೂಡ ಮಾಡಬಹುದು. ಹಾಗೆ ಇದು ತಳ ಹತ್ತದಂತೆ ಆಗಾಗ ಕೈಯಾಡಿಸ್ತಾ ಇರಬೇಕು, ಗಮನ ಇರಬೇಕು. ನೋಡಿ, ಈಗ ಸರಿಯಾದ ಹದಕ್ಕೆ ಬಂದಿದೆ. 2 ಲೀಟರ್ ಹಾಲು ಕುದಿಸಿದಾಗ ಅರ್ಧ ಲೀಟರ್ ಮಾತ್ರ ಬಾಸುಂದಿಯಾಗಿದೆ.
ಇದಕ್ಕೆ 1 ಬಟ್ಟಲು ತುಂಬ ನಾನು ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ. ಸಕ್ಕರೆ ಹಾಗೂ ಡ್ರೈ ಫ್ರೂಟ್ಸ್ ಹಾಕಿ ಮೇಲೆ ಏಲಕ್ಕಿ ಸಕ್ಕರೆಯ ಪುಡಿಯನ್ನು ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಕೈಯಾಡಿಸಿ. ನೋಡಿ, ಈ ರೀತಿಯಾಗಿದೆ. ದೇವರ ನೈವೇದ್ಯಕ್ಕೆ ಬಹಳ ಶ್ರೇಷ್ಠ ಹಾಗೂ ತಿನ್ನಲು ಬಹಳ ರುಚಿ. ಇದಕ್ಕೆ ಸಮಯ ಬಹಳ ಬೇಕಾಗುತ್ತದೆ. ಬೆಳಿಗ್ಗೆಯೇ ಹಾಲನ್ನು ಕುದಿಯಲು ಇಟ್ಟು ನಮ್ಮ ಬೇರೆ ಬೇರೆ ಕೆಲಸಗಳ ಜೊತೆಗೆ ಇದಕ್ಕೂ ಗಮನ ಹರಿಸಿದರೆ ಸುಲಭವಾಗಿ ಮಾಡಿಕೊಳ್ಳಬಹುದು. ನಮ್ಮ ಹಳ್ಳಿಯಲ್ಲಿ ಹಾಗೂ ನಮ್ಮ ಮನೆಯಲ್ಲಿ ಅಜ್ಜಿ, ದೊಡ್ಡಮ್ಮ, ಅಮ್ಮ ಎಲ್ಲರೂ ಮಾಡುವ ರೀತಿ ಚಿಕ್ಕತನದಿಂದ ನೋಡಿದ್ದು. ಈಗ ಅಭ್ಯಾಸ ಬಲ. ಇದನ್ನು ಪೂರಿ ಜೊತೆ ಸೇವಿಸಬಹುದು. ಯಾವಾಗಲೂ ಬಾಸುಂದಿ ಪೂರಿ, ಖೀರು ಪೂರಿ ಅಂತ ಇದು ಜೊತೆಯಾಗಿಯೇ ಮಾಡುವುದು. ಮಕ್ಕಳು ಹಾಗೆ ತಿನ್ನಬಹುದು. ಈಗ ಸುಲಭವಾಗಿ ಇಷ್ಟೊಂದು ಸಮಯ ಕೊಡದೆ ಬೇಗ ಆಗುವಂಥ ಇನ್ನೊಂದು ರೀತಿ ಬಾಸುಂದಿಯನ್ನು ಹೇಗೆ ಮಾಡುವುದು ತೋರಿಸ್ತಾ ಇದ್ದೇನೆ. 1 ಲೀಟರ್ ಕೆಂಪು ಪ್ಯಾಕೆಟಿನಲ್ಲಿರುವಂಥ ಹಾಲು ಮತ್ತು 400 ಗ್ರಾಂ ನಂದಿನಿ ಖೋವಾ. ಈ ಖೋವಾ ಕೂಡ ನಂದಿನಿ ಹಾಲು ಸಿಗುವ ಅಂಗಡಿಯಲ್ಲಿಯೇ ಸಿಗುತ್ತದೆ. ಹಾಲು ಉಕ್ಕು ಬರುವವರೆಗೆ ಕಾಯಿಸಿ ಅದರಲ್ಲಿ ಬೆಳ್ಳಿ ಬಟ್ಟಲನ್ನು ಹಾಕಿ ಸುಮಾರು ಅರ್ಧ ಗಂಟೆ ಆ ಹಾಲನ್ನು ಕುದಿಸಬೇಕು. ಮತ್ತು ಇನ್ನೊಂದು ಕಡೆ ಬಾಣಲೆಯನ್ನು ಕಾಯಲು ಇಟ್ಟು ತುಪ್ಪ ಹಾಕಿ ಅದರಲ್ಲಿ ಖೋವೆಯನ್ನು ಹಾಕಿ ಹುರಿಯಬೇಕು. ಖೋವೆ ಮೊದಲು ಗಟ್ಟಿ ಇದ್ದರೂ ಹುರಿತಾ ಅದು ನೀರಾಗುತ್ತದೆ. ಆಗ ಚೆನ್ನಾಗಿ ಕೈಯಾಡಿಸಲು ಸುಲಭವಾಗುತ್ತದೆ. ಈ ಖೋವೆಯು ಕೂಡ ತಳ ಹತ್ತದ ಹಾಗೆ ಕೈಯಾಡಿಸ್ತಾ ಇರಬೇಕು. ಇದಕ್ಕೆ ಬಾಣಲೆಯೂ ಕೂಡ ದಪ್ಪದಾಗಿ ಇರಬೇಕು. ನೋಡಿ, ಹುರಿತಾ ಬಣ್ಣ ಬದಲಾವಣೆ ಆಗ್ತಾ ಇದೆ. ಅವಶ್ಯಕತೆ ಇದ್ದರೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಳಬಹುದು. ತುಪ್ಪವನ್ನು ಹಾಕಿದರೆ ಅಂಟಿಕೊಳ್ಳುವುದಿಲ್ಲ. ಈ ಖೋವೆಯ ಬಣ್ಣ ಇಷ್ಟು ಚೆನ್ನಾಗಿ ಬರುತ್ತದೆ. ಈಗ ಕುದಿಯುತ್ತಾ ಇರುವಂಥ ಹಾಲಿಗೆ ಈ ಖೋವೆಯನ್ನು ಸೇರಿಸಿ ಚೆನ್ನಾಗಿ ಕೈಯಾಡಿಸಿ. ಈ ಖೋವೆಯನ್ನು ಹಾಲಿಗೆ ಸೇರಿಸಿದ ನಂತರವೂ ಒಂದು ಅರ್ಧ ಗಂಟೆಯಾದರೂ ಕುದಿಯಬೇಕು. ಇದು ಕುದಿತಾ ಒಳ್ಳೆಯ ಬಣ್ಣಕ್ಕೆ ತಿರುಗುತ್ತದೆ. ನೋಡಿ, ಬದಲಾವಣೆ ಆಗಿದೆ. ಹೇಗೆ ನಿಮಗೆ ಇನ್ನೂ ಗಟ್ಟಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಕುದಿಸಿ. ಪೂರಿ ಜೊತೆಗೆ ಉಪಯೋಗ ಮಾಡೋದಾದರೆ ಇನ್ನೂ ಸ್ವಲ್ಪ ಇದನ್ನು ಕುದಿಸಬೇಕು, ಗಟ್ಟಿ ಮಾಡಿಕೊಳ್ಳಬೇಕು. ಹಾಗೆ ಕುಡಿಯಲು ಮಾತ್ರ ಪರವಾಗಿಲ್ಲ, ಇಷ್ಟು ಸಾಕು. ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗಿ ಕುದಿಸಿ ಕೆಳಗಿಳಿಸಿ ಮುಚ್ಚಿ ಇಡಬೇಕು. ಸಕ್ಕರೆ ಕರಗುವಷ್ಟು ಬಿಸಿ ಇದ್ದಾಗ ಇದಕ್ಕೆ ಸಕ್ಕರೆ ಹಾಕಬೇಕು. ಈಗ ಬಣ್ಣ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಇಳಿಸಿ ಮುಚ್ಚಿ ಇಟ್ಟು ಇದಕ್ಕೆ ಸಕ್ಕರೆ ಕರಗುವ ರೀತಿ ಇವಾಗ ಅಷ್ಟೇ ಬಿಸಿಯಾಗಿದೆ. ಈಗ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಇಷ್ಟು ಲೋಟದಷ್ಟು, ಅಂದರೆ 2 ಕಾಫಿ ಲೋಟದಷ್ಟು ಇದೆ. ಇದು 1 ಲೋಟದಲ್ಲಿ ಇಷ್ಟು ಸಕ್ಕರೆಯನ್ನು ಹಾಕಿ ನಾನು ಕೈ ಆಡಿಸ್ತಾ ಇದ್ದೇನೆ. ಇದಕ್ಕೆ ತುಪ್ಪದಲ್ಲಿ ಹುರಿದ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ ಏನು ಬೇಕೋ ಎಲ್ಲವನ್ನು ಹಾಕಿಕೊಳ್ಳಿ, ಚೆನ್ನಾಗಿ ಇರುತ್ತದೆ. ಮೇಲೆ ಇನ್ನೂ ತುಪ್ಪವನ್ನು ಹಾಕಿ ಸವಿದಾಗ ಇನ್ನೂ ರುಚಿಯಾಗಿರುತ್ತದೆ. ಮಕ್ಕಳಿಗೂ ಮಾಡಿಕೊಡಿ. ಈ 2 ರೀತಿ ಬಾಸುಂದಿಯನ್ನು ತಯಾರಿ ಮಾಡಿ ಅದರ ರುಚಿಯನ್ನು ಸವಿದಾಗ ನಿಮಗೆ ಇದರಲ್ಲಿಯ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತದೆ. ಸುಲಭವಾಗಿ ಬೇಕಾದಾಗ ಹಾಲು ಮತ್ತು ಖೋವೆ ಉಪಯೋಗ ಮಾಡಬಹುದು. ಸಮಯ ಇದ್ದರೆ ಬರೀ ಹಾಲಿನಿಂದ ತಯಾರಿಸಬಹುದು. ಬರೀ ಹಾಲಿನಿಂದ ತಯಾರಿಸಿದ ಖೋವೆ ಅದನ್ನು ತಂದು ಹಾಕಿದರೂ ಕೂಡ ಬರೀ ಹಾಲಿನಲ್ಲಿಯೇ ಮಾಡಿದ ಈ ಬಾಸುಂದಿ ರುಚಿ ಅದಕ್ಕೆ ಬರುವುದಿಲ್ಲ. ಶ್ರಾವಣ ಮಾಸದಲ್ಲಿಯ ಹಬ್ಬಗಳು ಎಲ್ಲರಿಗೂ ಸುಖ ಸಂತೋಷವನ್ನು ತರಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ
ಶ್ರೀ ಕೃಷ್ಣಾರ್ಪಣಮಸ್ತು.